ಹಲೋ ಎವ್ರಿವನ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಎಸ್. ಇವತ್ತಿನ ವಿಡಿಯೋದಲ್ಲಿ ಈಗ ಬರ್ನಿಂಗ್ ಸೆನ್ಸೇಷನ್ ಆಗಿರುವಂತಹ ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ನೋಡ್ಕೊಳ್ಳೋಣ. ಯಾಕೆ ಆಂಟಿ ಡಿಫೆಕ್ಷನ್ ಲಾ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, 7 ರಾಜ್ಯಸಭಾ ಎಂಪಿಸು ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ಬಿಜೆಪಿಗೆ ಮೂವ್ ಆಗಿದ್ದಾರೆ. ಇನ್ಕ್ಲೂಡಿಂಗ್ ದ ಫೇಮಸ್ ಪೊಲಿಟಿಷಿಯನ್ಸ್ ಲೈಕ್ ರಾಘವ್ ಛಡ್ಡಾ ಅಥವಾ ಹರ್ಭಜನ್ ಸಿಂಗ್, ಇವರು ಬಿಜೆಪಿಗೆ ಜಾಯಿನ್ ಆಗಿದ್ದಾರೆ. ಇದರಿಂದ ರಾಜ್ಯಸಭಾದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಸಂಖ್ಯೆ 3ಕ್ಕೆ ಇಳಿದಿದೆ. ಸೊ 10 ಜನ ಇದ್ರು, ಅದರಿಂದ ಇವಾಗ 3 ಜನಕ್ಕೆ ಇಳಿದಿದೆ. ಸೊ ಹಾಗಾಗಿ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಆಂಟಿ ಡಿಫೆಕ್ಷನ್ ಲಾ ಅಂದ್ರೆ ಪಾಲಿಟಿಕ್ಸ್ ಬಗ್ಗೆ ನಮ್ಗೆ ಬೇಕಾಗಿಲ್ಲ ಎಕ್ಸಾಮ್ಗೆ, ಬಟ್ ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಬೇಕಾಗತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ ಪರ್ಸ್ಪೆಕ್ಟಿವ್ ಆಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತಹ 10th ಸ್ಕೆಡ್ಯೂಲ್ ನ ಬಗ್ಗೆ ನೋಡ್ಕೊಳ್ಳೋಣ. ಸೊ ಈ 10th ಸ್ಕೆಡ್ಯೂಲ್ ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ಹೇಳುತ್ತೆ. ಆಂಟಿ ಡಿಫೆಕ್ಷನ್ ಲಾ ಅಂದ್ರೆ ಏನು, ಡಿಸ್ಕ್ವಾಲಿಫಿಕೇಶನ್ ಅಂದ್ರೆ ಏನು, ಆಂಟಿ ಡಿಫೆಕ್ಷನ್ ಲಾದಲ್ಲಿ ಯಾವ್ದೆಲ್ಲ ಪ್ರಾವಿಷನ್ಸ್ ಇದೆ, ಅಮೆಂಡ್ಮೆಂಟ್ ಆಗತ್ತೆ, ಆ ಅಮೆಂಡ್ಮೆಂಟ್ ಇಂದ ಏನ್ ಇನ್ಕ್ಲೂಡ್ ಮಾಡಿದ್ರು, ಇದಿಷ್ಟನ್ನ ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನೋಡ್ಕೊಳ್ತಾ ಹೋಗೋಣ. ಸೊ ಡಿಸ್ಕಷನ್ ಮಾಡ್ಬೇಕಾದ್ರೆ ನಮಗ್ ಗೊತ್ತಾಗ್ತಾ ಹೋಗುತ್ತೆ, ಬಿಕಾಸ್ ಮಧ್ಯ ಮೆನ್ಷನ್ ಮಾಡ್ತೀನಿ ಎಕ್ಸಾಮ್ ಅಲ್ಲಿ ಹೇಗ್ ಕೇಳ್ತಾರೆ ಅಂತ ಅಂದ್ಬಿಟ್ಟು. ಡೈರೆಕ್ಟ್ ಗೆ ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ಕ್ವಶನ್ ಕೂಡ ಅರೈಸ್ ಆಗುವಂತಹ ಚಾನ್ಸಸ್ ಇದೆ. ಆಲ್ರೆಡಿ ಎಕ್ಸಾಮ್ ಅಲ್ಲಿ ಆಂಟಿ ಡಿಫೆಕ್ಷನ್ಸ್ ಲಾ ಬಗ್ಗೆ ಕ್ವಶನ್ಸ್ ಗಳು ಇಲ್ಲಿ ತನಕ ತುಂಬಾ ಬಂದಿದೆ ಕೂಡ. ಸೊ ಈಗಲೂ ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಈ ಒಂದು ಟಾಪಿಕ್ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಆಂಟಿ ಡಿಫೆಕ್ಷನ್ ಲಾ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮ್ಗೆ ಆಂಟಿ ಡಿಫೆಕ್ಷನ್ ಲಾ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆಯಾ ಅಂತ ಕೇಳ್ತಾರೆ. ಆಕ್ಚುಲಿ ದೇರ್ ಇಸ್ ನೋ ಆಂಟಿ ಡಿಫೆಕ್ಷನ್ ಲಾ ಇನ್ ದ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್, ಬಿಕಾಸ್ ಇದನ್ನ 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ಮೂಲಕ ಆಡ್ ಮಾಡಲಾಗುತ್ತೆ. 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1985 ನ ಅಡಿಯಲ್ಲಿ 10th ಸ್ಕೆಡ್ಯೂಲ್ ನ ತಗೊಂಡ್ಬಂದ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಅಲ್ಲಿ 10th ಸ್ಕೆಡ್ಯೂಲ್ ನ ಆಡ್ ಮಾಡಿ ಆಂಟಿ ಡಿಫೆಕ್ಷನ್ ಲಾ ವನ್ನ ಇಂಟ್ರೊಡ್ಯೂಸ್ ನ ಮಾಡಲಾಗುತ್ತೆ. ಸೊ 10th ಸ್ಕೆಡ್ಯೂಲ್ ವಿಚ್ ಸ್ಪೀಕ್ಸ್ ಅಬೌಟ್ ಆಂಟಿ ಡಿಫೆಕ್ಷನ್ ಲಾ. ಎಕ್ಸಾಮ್ ಅಲ್ಲಿ 10th ಸ್ಕೆಡ್ಯೂಲ್ ಏನ್ ಹೇಳುತ್ತೆ ಅಂತ ಕೂಡ ಡೈರೆಕ್ಟ್ ಆಗಿ ಕ್ವಶನ್ ರೈಸ್ ಆಗುತ್ತೆ. ಇದರಿಂದ ಪೊಲಿಟಿಕಲ್ ಡಿಫೆಕ್ಷನ್ ಅಂದ್ರೆ ಏನಕ್ಕೋಸ್ಕರ ಆಂಟಿ ಡಿಫೆಕ್ಷನ್ ಲಾ ವನ್ನ ತಗೋಬಂದ್ರು ಅಂತ ಹೇಳಿದ್ರೆ, ಪೊಲಿಟಿಕಲಿ ಇರುವಂತಹ ಪ್ರಾಬ್ಲಮ್ಸ್ ಗಳನ್ನ ಅಂದ್ರೆ ಪೊಲಿಟಿಕಲ್ ಡಿಫೆಕ್ಷನ್ಸ್ ಗಳನ್ನ ಕಂಟ್ರೋಲ್ ಮಾಡಿ ಲೆಜಿಸ್ಲೇಟರ್ಸ್ ಗಳಲ್ಲಿ ಸ್ಟೆಬಿಲಿಟಿಯನ್ನ ತರಬೇಕು, ಸ್ಟೆಬಿಲಿಟಿಯನ್ನ ಪ್ರಮೋಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಂಟಿ ಡಿಫೆಕ್ಷನ್ ಲಾ ವನ್ನ ತರಲಾಗತ್ತೆ. ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಹೋಗೋದಾಗಿರ್ಬೋದು, ಒಂದೇ ಪಾರ್ಟಿಯಲ್ಲಿ ನಿಂತುಬಿಟ್ಟು ಅವರಿಗೆ ಮೋಸವನ್ನ ಮಾಡೋದಾಗಿರ್ಬಹುದು, ಅಥವಾ ಪೊಲಿಟಿಕಲ್ ಪಾರ್ಟಿಯವರು ಹೇಳುವಂತದನ್ನ ಒಬೇ ಮಾಡದೇ ಇರಬಹುದು, ಅವ್ರಿಗೆ ಸಪೋರ್ಟ್ ಮಾಡದೆ ಅಪೋಸಿಷನ್ ಪಾರ್ಟೀಸ್ಗೆ ವೋಟ್ ಆಗೋದಾಗಿರಬಹುದು. ಇದೆಲ್ಲದನ್ನು ಕೂಡ ಆಂಟಿ ಡಿಫೆಕ್ಷನ್ ಲಾ ಅಂಡರ್ ಅಲ್ಲಿ ತರಲಾಗತ್ತೆ. ಜೊತೆಗೆ ಮರ್ಜ್ ಆಗೋದಾಗಿರ್ಬಹುದು ಅಥವಾ ಸ್ಪ್ಲಿಟ್ ಆಗೋದಾಗಿರ್ಬಹುದು, ಇದೆಲ್ಲದನ್ನು ಕೂಡ ಹಲವಾರು ಪ್ರಾಬ್ಲಮ್ಸ್ ಗಳನ್ನ ಈ ಒಂದು ಆಂಟಿ ಡಿಫೆಕ್ಷನ್ ಲಾ ಮಾತಾಡುತ್ತೆ. ಇನ್ನ 10th ಸ್ಕೆಡ್ಯೂಲ್ ಪಾರ್ಲಿಮೆಂಟ್ ಮತ್ತೆ ಸ್ಟೇಟ್ ಲೆಜಿಸ್ಲೇಚರ್ಸ್ ಗಳ ಮೆಂಬರ್ಸ್ ಗಳನ್ನ ಡಿಫೆಕ್ಷನ್ ಗ್ರೌಂಡ್ ನ ಅಡಿಯಲ್ಲಿ, ಯಾವ ಗ್ರೌಂಡ್ ಅನ್ನ ಯೂಸ್ ಮಾಡ್ತಾರೆ ಇದರಲ್ಲಿ, ಡಿಫೆಕ್ಷನ್ ಅನ್ನುವಂತಹ ಗ್ರೌಂಡ್ ಅನ್ನ ಯೂಸ್ ಮಾಡ್ಬಿಟ್ಟು ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆಗಿರಬಹುದು ಅಥವಾ ಸ್ಟೇಟ್ ಲೆಜಿಸ್ಲೇಟರ್ಸ್ ಆಗಿರಬಹುದು, ಇವರನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡ್ಲಿಕ್ಕೆ ಆಂಟಿ ಡಿಫೆಕ್ಷನ್ ಲಾ ವನ್ನ ಯೂಸ್ ಮಾಡಲಾಗುತ್ತೆ 10th ಸ್ಕೆಡ್ಯೂಲ್ ನ ಅಡಿಯಲ್ಲಿ. ಡಿಸ್ಕ್ವಾಲಿಫಿಕೇಶನ್ ಯಾವ್ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ದಿಸ್ ಡಿಸ್ಕ್ವಾಲಿಫಿಕೇಶನ್ ಇನ್ಕ್ಲೂಡ್ ಮರ್ಜರ್ ರೂಲ್. ಸೊ ಏನಿದು ಮರ್ಜರ್ ರೂಲ್ ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ಒಂದು ಪಾರ್ಟಿ ಇದೆ ಅಂತ ಅನ್ಕೊಳ್ಳೋಣ, ಆ ಪಾರ್ಟಿಯಲ್ಲಿರುವಂತಹ ಪರ್ಸನ್ ವಾಲಂಟಿಯರ್ ಆಗಿ ಮೆಂಬರ್ಶಿಪ್ ಅನ್ನ ಅಂದ್ರೆ ಪಾರ್ಟಿಯಲ್ಲಿರೋ ಮೆಂಬರ್ಶಿಪ್ ಅನ್ನ ಗಿವ್ ಅಪ್ ಮಾಡ್ತಾರೆ, ಅದನ್ನ ಆಂಟಿ ಡಿಫೆಕ್ಷನ್ ಲಾ ಅಂಡರ್ ಅಲ್ಲಿ ತಗೊಂಡ್ಬಂದು ಅವರನ್ನ ಡಿಸ್ಕ್ವಾಲಿಫೈ ಮಾಡ್ಲಾಗುತ್ತೆ. ಮೊದಲನೇದು. ಎರಡನೇದಾಗಿ, ಇಫ್ ಪೊಲಿಟಿಕಲ್ ಪಾರ್ಟಿ ಕೊಡುವಂತಹ ರೂಲ್ಸ್ ಆಗಿರಬಹುದು, ರೆಗ್ಯುಲೇಷನ್ಸ್ ಆಗಿರಬಹುದು ಅಥವಾ ಡೈರೆಕ್ಷನ್ಸ್ ಆಗಿರಬಹುದು, ಅದನ್ನ ಒಬೇ ಮಾಡದೇ ಇದ್ರೆ, ಅಥವಾ ಪೊಲಿಟಿಕಲ್ ಪಾರ್ಟಿಯಲ್ಲಿ ಪರ್ಮಿಷನ್ ತಗೊಳ್ಳದೆ, ಮುಂಚೆನೆ ಅವ್ರ ಹತ್ರ ಪರ್ಮಿಷನ್ ತಗೊಳ್ಳದೆ ಅಪೋಸಿಷನ್ ಪಾರ್ಟಿಗೆ ವೋಟ್ ಹಾಕೋದಾಗಿರ್ಬಹುದು, ಸಪೋರ್ಟ್ ಮಾಡೋದಾಗಿರ್ಬಹುದು, ಈ ರೀತಿಯಾದಂತಹ ಪರ್ಸನ್ಸ್ ಗಳನ್ನ ಕೂಡ ಆಂಟಿ ಡಿಫೆಕ್ಷನ್ ಲಾದ ಅಡಿಯಲ್ಲಿ ಡಿಸ್ಕ್ವಾಲಿಫೈ ನ ಮಾಡ್ಲಾಗತ್ತೆ. ಎರಡನೇದು. ಫಸ್ಟ್ ಒನ್, ವಾಲಂಟಿಯರ್ ಆಗಿ ಗೆದ್ದ ನಂತರ ವಾಲಂಟಿಯರ್ ಆಗಿ ತಮ್ಮ ಪೊಸಿಷನ್ ಬಿಡೋದು. ಎರಡನೇದು ಬಂದ್ಬಿಟ್ಟು ಬೇರೆ ಪಾರ್ಟಿಗೆ ತಮ್ಮ ಪಾರ್ಟಿಯ ಪರ್ಮಿಷನ್ ಇಲ್ಲದೆ ಸಪೋರ್ಟ್ ನ ಮಾಡೋದು. ಸೊ ಇದು ಎರಡು ಡಿಸ್ಕ್ವಾಲಿಫಿಕೇಶನ್. ಸೊ ಇದು ಗೆದ್ದಂತಹ ಪರ್ಸನ್ಸ್ಗೆ. ಜೊತೆಗೆ ಅಂದ್ರೆ ಒಂದು ದೊಡ್ಡ ಪೊಲಿಟಿಕಲ್ ಪಾರ್ಟಿಯಲ್ಲಿ ಇರುವಂತವ್ರಿಗೆ
ವಾಟ್ ಅಬೌಟ್ ಇಂಡಿಪೆಂಡೆಂಟ್ ಪರ್ಸನ್? ಅಂದ್ರೆ ಇಂಡಿಪೆಂಡೆಂಟ್ ಪರ್ಸನ್ ಕೂಡ ವಿನ್ ಆಗಿರ್ತಾರಲ್ವಾ, ಅವ್ರಿಗೆ ಯಾವ ತರ? ಅವ್ರಿಗೆ ಡಿಸ್ಕ್ವಾಲಿಫಿಕೇಶನ್ ಇಲ್ವಾ? ಅವ್ರಿಗೂ ಕೂಡ ಡಿಸ್ಕ್ವಾಲಿಫಿಕೇಶನ್ ಇದೆ. ವೈ? ಬಿಕಾಸ್ ಇಂಡಿಪೆಂಡೆಂಟ್ ಮೆಂಬರ್ಸ್ ಗಳೇನಾದ್ರೂ ಬೇರೆ ಪೊಲಿಟಿಕಲ್ ಪಾರ್ಟಿಗೆ ಜಾಯಿನ್ ಆದ್ರೆ ಅವ್ರನ್ನ ಡಿಸ್ಕ್ವಾಲಿಫೈನ ಮಾಡ್ಲಾಗತ್ತೆ. ಎಲೆಕ್ಷನ್ ಆದ ನಂತರ, ಎಲೆಕ್ಷನ್ ಗಿಂತ ಮುಂಚೆ ಅಲ್ಲ, ಎಲೆಕ್ಷನ್ ಆದ ನಂತರ ಏನಾದ್ರೂ ಡಿಸ್ಕ್ವಾಲಿಫೈ ಅಂದ್ರೆ ಬೇರೆ ಪಾರ್ಟಿಗೆ ಜಾಯಿನ್ ಆದ್ರೆ ಡಿಸ್ಕ್ವಾಲಿಫೈನ ಮಾಡ್ಲಾಗತ್ತೆ. ನಂತರ ಮೂರನೇದಾಗಿ ನಾಮಿನೇಟೆಡ್ ಮೆಂಬರ್ಸ್. ಕರೆಕ್ಟ್ ಅಲ್ವಾ? ಒಂದು ಪಾರ್ಲಿಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ಸ್ ಅಂದ್ರೆ ಅಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ, ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ, ಹಾಗೆಯೇ ಇಂಡಿಪೆಂಡೆಂಟ್ ಮೆಂಬರ್ಸ್ ಇರ್ತಾರೆ. ನಾಮಿನೇಟೆಡ್ ಮೆಂಬರ್ಸ್ ಯಾವ ತರ ಅಂತ ಹೇಳಿದ್ರೆ, ಇವರನ್ನ ನಾಮಿನೇಟ್ ಮಾಡಿ ಆದ ಮೇಲೆ 6 ತಿಂಗಳ ಒಳಗಾಗಿ ಅವರು ಪಾರ್ಟಿಗೆ ಸೇರ್ಬೇಕಾಗತ್ತೆ. ಇನ್ ಕೇಸ್ 6 ತಿಂಗಳ ಒಳಗಾಗಿ ಒಂದು ಪಾರ್ಟಿಗೆ ಅವರು ಸೇರ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವರು ತಮ್ಮ ಪೊಸಿಷನ್ ಇಂದ ಡಿಸ್ಕ್ವಾಲಿಫೈನ ಮಾಡ್ಲಾಗತ್ತೆ. ಸೊ ಹೀಗೆ ಮೂರು ಲೆವೆಲ್ ಪರ್ಸನ್ಸ್ ಗಳನ್ನ ಆಂಟಿ ಡಿಫೆಕ್ಷನ್ ಲಾ 10 ಸ್ಕೆಡ್ಯೂಲ್ ಅಂಡರ್ ಅಲ್ಲಿ ಇರೋದ್ರಿಂದ ಡಿಸ್ಕ್ವಾಲಿಫೈನ ಮಾಡ್ತಾರೆ. ಬಟ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಸ್ಕ್ವಾಲಿಫಿಕೇಶನ್? ಯಾರು ಡಿಸ್ಕ್ವಾಲಿಫಿಕೇಶನ್ ನ ಮಾಡ್ತಾರೆ? ಕಂಪ್ಲೀಟ್ ಆಗಿ ಡಿಸ್ಕ್ವಾಲಿಫಿಕೇಶನ್ ನ ಮಾಡುವಂತಹ ರೈಟ್ಸ್ ಇರೋದು, ಫೈನಲ್ ಡಿಸಿಷನ್ ಯಾರು ಅಂತ ಹೇಳಿದ್ರೆ ಪ್ರಿಸೈಡಿಂಗ್ ಆಫೀಸರ್. ಸೊ ಯಾರು ಪ್ರಿಸೈಡಿಂಗ್ ಆಫೀಸರ್ಸ್? ಹೌಸಿನ ಪ್ರಿಸೈಡಿಂಗ್ ಆಫೀಸರ್ ಅಂದ್ರೆ ಸ್ಪೀಕರ್ ಇರ್ತಾರಲ್ವಾ, ಅವರು ಇಲ್ಲಿ ಫೈನಲ್ ಅಥಾರಿಟಿಯನ್ನ ತಗೊಂಡಿರ್ತಾರೆ. ಸೊ ಇಲ್ಲಿ ಪ್ರಿಸೈಡಿಂಗ್ ಆಫೀಸರ್ ತಗೊಳ್ಳದೆ ಫೈನಲ್ ಡಿಸಿಷನ್ ಆಗಿರುತ್ತೆ. ಬಟ್ ಕೀತೋ ಹೊಲ್ಲನ್ ಕೇಸ್ ಅಲ್ಲಿ, ಇದು ಫೇಮಸ್ ಕೇಸು, ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೀತೋ ಹೊಲ್ಲನ್ ಕೇಸ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಯಾಕೆ ಕೀತೋ ಹೊಲ್ಲನ್ ಕೇಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ 1993 ಬರುವಂತಹ ಕೇಸ್ ಇದು. ಸೊ ಈ ಕೇಸಿನ ಅಡಿಯಲ್ಲಿ 1993 ತನಕ ಪ್ರಿಸೈಡಿಂಗ್ ಆಫೀಸರ್ ಯಾವ ಡಿಸಿಷನ್ ತಗೊಳ್ತಾರೆ ಅವ್ರದ್ದು ಫೈನಲ್ ಡಿಸಿಷನ್ ಆಗಿರುತ್ತೆ. ಈಸ್ ದ ಫೈನಲ್ ಡಿಸೈಡಿಂಗ್ ಅಥಾರಿಟಿ. ಬಟ್ ಕೀತೋ ಹೊಲ್ಲನ್ ಕೇಸ್ ಅಲ್ಲಿ ಗವರ್ಮೆಂಟ್ ಜುಡಿಷಿಯರಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಫೈನಲ್ ಡಿಸಿಷನ್ ಯಾರು ಪ್ರಿಸೈಡಿಂಗ್ ಆಫೀಸರ್ ಇದಾರೆ ಅವ್ರು ತಗೊಳ್ಳೋದ್ರಿಂದ ಈ ಆಕ್ಟ್ ಆಸ್ ಅ ಟ್ರಿಬ್ಯುನಲ್ ಪರ್ಸನ್. ಸೊ ಟ್ರಿಬ್ಯುನಲ್ ಬರೋದ್ರಿಂದ ಇದು ಜುಡಿಷಿಯಲ್ ರಿವ್ಯೂ ಅಂಡರ್ ಅಲ್ಲಿ ಬರ್ಬೇಕು ಅಂತ ಹೇಳಿ ತಗೊಳುತ್ತೆ. ಹೈಕೋರ್ಟ್ ಆಗಿರಬಹುದು, ಸುಪ್ರೀಂ ಕೋರ್ಟ್ ಆಗಿರಬಹುದು, ಅಲ್ಲಿ ಜುಡಿಷಿಯರಿ ರಿವ್ಯೂ ಅಂಡರ್ ಅಲ್ಲಿ ಬರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಲಾಗುತ್ತೆ. ಸೊ ಅದಕ್ಕೆ ಕೀತೋ ಹೊಲ್ಲನ್ ಕೇಸು ತುಂಬಾನೇ ಫೇಮಸ್ ಕೇಸ್. ಸೊ ನೆಕ್ಸ್ಟ್, ಇವರ ಪ್ರಿಸೈಡಿಂಗ್ ಆಫೀಸರ್ಸ್ ಏನೇ ಡಿಸಿಷನ್ ತಗೊಂಡ್ರು ಕೂಡ ಜುಡಿಷಿಯಲ್ ರಿವ್ಯೂ ಅಂಡರ್ ಅಲ್ಲಿ ಹೋಗ್ತಾ ಇದೆ. ಸೊ ಇದು ಆಂಟಿ ಡಿಫೆಕ್ಷನ್ ಲಾ 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ಮೂಲಕ ಹೇಗೆ ಡಿಸ್ಕ್ವಾಲಿಫೈನ ಮಾಡ್ತಾ ಇದೆ ಅಂತ. ಬಟ್ ನಮ್ಗೆ ಇವಾಗ ಗೊತ್ತಾಗಿದ್ದು ಹೇಗೆ ಮರ್ಜರ್ ಆದ್ರೆ ಯಾವ ರೀತಿ, ಇಂಡಿವಿಜುವಲ್ ಪರ್ಸನ್ ಆದ್ರೆ ಯಾವ ತರ, ಅಥವಾ ನಾಮಿನೇಟೆಡ್ ಪರ್ಸನ್ ಆದ್ರೆ ಯಾವ ತರ ಡಿಸ್ಕ್ವಾಲಿಫಿಕೇಶನ್ ಆಗ್ತಾರೆ ಅಂತ ಗೊತ್ತಾಯ್ತು. ಬಟ್ ಇದರಲ್ಲಿ ಎಕ್ಸೆಪ್ಷನ್ಸ್ ನ ತಗೊಂಡ್ಬಂದಿದ್ದಾರೆ. ಸೊ ಏನು ಎಕ್ಸೆಪ್ಷನ್ಸ್ ಅಂತ ಹೇಳಿದ್ರೆ, ಪ್ರಿಸೈಡಿಂಗ್ ಆಫೀಸರ್ಸ್ ಇರ್ತಾರಲ್ಲ, ಸೊ ಪ್ರಿಸೈಡಿಂಗ್ ಆಫೀಸರ್ಸ್ ನ ಡಿಗ್ನಿಟಿಯನ್ನ ಕಾಪಾಡೋದಕ್ಕೋಸ್ಕರ, ಅವರನ್ನ ಇಂಪಾರ್ಶಾಲಿಟಿಯಾಗಿ ವರ್ಕ್ ಮಾಡೋದಕ್ಕೆ ಪ್ರಮೋಟ್ ಮಾಡೋದಕ್ಕೋಸ್ಕರ ಪ್ರಿಸೈಡಿಂಗ್ ಆಫೀಸರ್ಸ್ ಗಳನ್ನ ಇದರಿಂದ ಎಕ್ಸೆಂಪ್ಷನ್ ಮಾಡಲಾಗಿದೆ. ಯಾರು ಪ್ರಿಸೈಡಿಂಗ್ ಆಫೀಸರ್ ಆಗ್ತಾರೆ ಅವರು ಪ್ರಿಸೈಡಿಂಗ್ ಆಫೀಸರ್ ಆದ ಮೇಲೆ ಎಲೆಕ್ಟ್ ಆಗಿರುವಂತಹ ಪೊಸಿಷನ್ ಇಂದ ಹೊರಗೆ ಬರ್ಬೋದು. ವಾಲಂಟಿಯರ್ಲಿ ಆ ಪಾರ್ಟಿ ಮೆಂಬರ್ಶಿಪ್ ಇಂದ ಹೊರಗಡೆ ಬರ್ಬೋದು ಅಥವಾ ಗಿವ್ ಅಪ್ ಮಾಡಬಹುದು. ಮತ್ತೆ ಅವರ ಆಫೀಸ್ ಟರ್ಮ್ ಮುಗಿದ ಮೇಲೆ, ಅಂದ್ರೆ ಸ್ಪೀಕರ್ ಅಥವಾ ಪ್ರಿಸೈಡಿಂಗ್ ಆಫೀಸರ್ ಅವಧಿ ಮುಗಿದ ನಂತರ ಮತ್ತೆ ಬಂದ್ಬಿಟ್ಟು ಅವರು ರಿಜಾಯಿನ್ ಆಗಬಹುದು. ಇದು ಎಕ್ಸೆಂಪ್ಷನ್. ಜೊತೆಗೆ ಈ ಮರ್ಜರ್ ಅಲ್ಲೂ ಕೂಡ ರೂಲ್ಸ್ ಇದೆ. ಸೊ ಯಾವ ರೀತಿಯಾದಂತಹ ರೂಲ್ಸ್ ಅಂತ ಹೇಳಿದ್ರೆ, ಮರ್ಜ್ ಆಗ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಮರ್ಜ್ ಆಗ್ಬೇಕು ಅಂತ ಹೇಳಿದ್ರೆ 2/3 ಆಫ್ ದ ಮೆಜಾರಿಟಿ ಸೈನ್ ನ ಮಾಡ್ಬೇಕಾಗುತ್ತೆ. ಅಂದ್ರೆ ಒಂದು ಪಾರ್ಟಿಯಲ್ಲಿ ಇರುವಂತಹ 2/3 ಆಫ್ ದ ಮೆಂಬರ್ಸ್ ಗಳು ವೋಟ್ ಅನ್ನ ಹಾಕ್ಬೇಕಾಗುತ್ತೆ. ಆಗ ಮಾತ್ರ ಅದನ್ನ ಮರ್ಜ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಲಾಗತ್ತೆ. ಮುಂಚೆ ಸ್ಪ್ಲಿಟ್ ಕಾನ್ಸೆಪ್ಟ್ ಕೂಡ ಇತ್ತು. ಸೊ ಏನಿದು ಸ್ಪ್ಲಿಟ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಒಂದು ಪಾರ್ಟಿ ಏನಾದ್ರೂ ಸ್ಪ್ಲಿಟ್ ಆಗ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಬಿಜೆಪಿ ಇದೆ ಅಂತ ಹೇಳಿದ್ರೆ, ಬಿಜೆಪಿ ಸ್ಪ್ಲಿಟ್ ಆಗ್ಬೇಕಂತ ಹೇಳಿದ್ರೆ 1/3 ಆಫ್ ದ ಮೆಂಬರ್ಸ್ ಅದಕ್ಕೆ ಅಗ್ರಿ ಆಗ್ಬೇಕಾಗತ್ತೆ. ಬಟ್ ಈ ಸ್ಪ್ಲಿಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 2003 ಮೂಲಕ ಸ್ಪ್ಲಿಟ್ ಮಾಡಬಹುದು. ಅಂದ್ರೆ 1/3 ಆಫ್ ದ ಮೆಂಬರ್ಸ್ ಗಳು ಅಗ್ರಿ ಆಗೋದ್ರ ಮೂಲಕ ಸ್ಪ್ಲಿಟ್ ಅನ್ನುವಂತಹ ಕಾನ್ಸೆಪ್ಟ್ ಏನಿದೆ ಅಲ್ವಾ, ಅದನ್ನ
ಡಿಲೀಟ್ ನ ಮಾಡ್ಲಾಗತ್ತೆ. ಸೊ ಈ ಒಂದು ಮೂಲಕ 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇಷ್ಟೆಲ್ಲ ಹೇಳುತ್ತೆ ಅಲ್ವಾ. ಇದ್ರ ಜೊತೆಗೆ ನಮ್ಗೆ 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 2003 ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ಇದನ್ನ ಯಾರು ರಿಮೂವ್ ಮಾಡ್ತಾರೆ, ಸ್ಪ್ಲಿಟ್ ಅನ್ನ 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 2003 ರಿಮೂವ್ ಮಾಡುತ್ತೆ. ನೆಕ್ಸ್ಟ್ 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 2003 ಬಗ್ಗೆ ನೋಡ್ಕೊಳ್ಳೋಣ. ಸೊ ದಿಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಲಿಮಿಟ್ಸ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಮೊದಲಿಗೆ ಮಿನಿಸ್ಟರ್ಸ್ ಲಿಮಿಟ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನೋಡೋಣ. ಸೊ ಪಾರ್ಲಿಮೆಂಟ್ ಅಲ್ಲಿ ಮಿನಿಸ್ಟರ್ಸ್ ಗಳನ್ನ ಲಿಮಿಟ್ ಮಾಡೋದಕ್ಕೋಸ್ಕರ ಟೋಟಲ್ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ದ ಪ್ರೈಮ್ ಮಿನಿಸ್ಟರ್ shall not exceed 15% of total strength of the ಲೋಕಸಭಾ. ಲೋಕಸಭಾದ ಟೋಟಲ್ ಸ್ಟ್ರೆಂತ್ ಗಿಂತ 15% ಜಾಸ್ತಿ ಆಗಬಾರದು ಮಿನಿಸ್ಟರ್ಸ್ ಅಂತ ಹೇಳುತ್ತೆ. ಎರಡನೇದಾಗಿ ಲೋಕಸಭಾ ಹಾಗೂ ರಾಜ್ಯಸಭಾದಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿಯಲ್ಲಿ ಡಿಸ್ಕ್ವಾಲಿಫೈ ಆದ್ರೆ, ಅಂದ್ರೆ ಡಿಫೆಕ್ಷನ್ ಅನ್ನುವಂತಹ ಗ್ರೌಂಡ್ ಇಂದ ಡಿಸ್ಕ್ವಾಲಿಫೈ ಆದ್ರೆ ಅವರನ್ನ ಮಿನಿಸ್ಟರ್ ಆಗೋದ್ರಿಂದ ಕೂಡ ಡಿಸ್ಕ್ವಾಲಿಫೈನ ಮಾಡ್ಲಾಗತ್ತೆ. ಅಂದ್ರೆ ಇಲ್ಲಿ ಏನು ಮಿನಿಸ್ಟರ್ಸ್ ಅಂತ ಇದಾರಲ್ವಾ, ಇದರಿಂದ ಕೂಡ ಅವರನ್ನ ಡಿಸ್ಕ್ವಾಲಿಫೈನ ಮಾಡ್ಲಾಗತ್ತೆ. ಸೊ ಒನ್ಸ್ ಡಿಫೆಕ್ಷನ್ ಗ್ರೌಂಡ್ ಅಲ್ಲಿ ಡಿಸ್ಕ್ವಾಲಿಫೈ ಆದ್ರೆ ಅವರು ಲೋಕಸಭಾ ಆಗಿರಬಹುದು ಅಥವಾ ರಾಜ್ಯಸಭಾ ಆಗಿರಬಹುದು, ಅಲ್ಲಿ ಆ ಪಾರ್ಟಿಯಿಂದ ಮಿನಿಸ್ಟರ್ ಆಗೋದಕ್ಕೆ ಅರ್ಹರಲ್ಲ ಅಂತ ಹೇಳಿ ಅರ್ಥ. ಇನ್ನು ಸ್ಟೇಟ್ ಲೆಜಿಸ್ಲೇಚರ್ಸ್ ಗೆ ಬಂದ್ರೆ, ಸ್ಟೇಟ್ ಲೆಜಿಸ್ಲೇಚರ್ಸ್ ಅಲ್ಲಿ ಸೇಮ್ ಸ್ಟೇಟ್ ಲೆಜಿಸ್ಲೇಚರ್ಸ್ ಅಲ್ಲೂ ಕೂಡ ಮಿನಿಸ್ಟರ್ಸ್ ಗಳನ್ನ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳನ್ನ ಲಿಮಿಟ್ ಮಾಡೋದಕ್ಕೋಸ್ಕರ ಇನಿಷಿಯೇಟಿವ್ ನ ತಗೊಂಡ್ಬಂದಿದೆ. ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ದ ಚೀಫ್ ಮಿನಿಸ್ಟರ್ ಶಲ್ ನಾಟ್ ಬಿ ಲೆಸ್ ದನ್ 15%, ಬಟ್ 12ಕ್ಕಿಂತ ಕಡಿಮೆ ಇರಬಾರದು ಮಿನಿಸ್ಟರ್ಸ್ ಅಂತ ಹೇಳಿದೆ. ನಂತರ ಸೇಮು ಸ್ಟೇಟ್ ಲೆಜಿಸ್ಲೇಚರ್ಸ್ ಅಲ್ಲಿ ಏನಾದ್ರೂ ಪೊಲಿಟಿಕಲ್ ಪಾರ್ಟಿಯಲ್ಲಿ ಡಿಫೆಕ್ಷನ್ ಅನ್ನುವಂತಹ ಗ್ರೌಂಡ್ ಇಂದ ಡಿಸ್ಕ್ವಾಲಿಫೈ ಆದ್ರೆ ಮಿನಿಸ್ಟರ್ಸ್ ಆಗೋದ್ರಿಂದ ಕೂಡ ಡಿಸ್ಕ್ವಾಲಿಫೈನ ಆಗ್ತಾರೆ. ಸೊ ಇದಿಷ್ಟು ಈಗ ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ಇರುವಂತದ್ದು. ಸೊ ಆಂಟಿ ಡಿಫೆಕ್ಷನ್ ಲಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ, ಬಟ್ ನಾಟ್ ಇನ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್. 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ಮೂಲಕ ಆಡ್ ಮಾಡಲಾಗುತ್ತೆ 10th ಶೆಡ್ಯೂಲ್ ಅಲ್ಲಿ. ನಂತರ ಡಿಫೆಕ್ಷನ್ ಲಾ ಅಂಡರ್ ಅಲ್ಲಿ ಡಿಸ್ಕ್ವಾಲಿಫೈ ಏನಾದ್ರೂ ಆದ್ರು ಅಂದ್ರೆ ಅವರು ನೆಕ್ಸ್ಟ್ ಮಿನಿಸ್ಟರ್ಸ್ ಆಗೋದಕ್ಕೂ ಕೂಡ ಡಿಸ್ಕ್ವಾಲಿಫೈ ಆಗಿರ್ತಾರೆ. ಸೊ 52nd ಕಾನ್ಸ್ಟಿಟ್ಯೂಷನ್ ಡಿಸ್ಕ್ವಾಲಿಫೈ ಬಗ್ಗೆ ಮಾತಾಡಿದ್ರೆ 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಲಿಮಿಟೇಷನ್ಸ್ ಬಗ್ಗೆ ಮಾತಾಡುತ್ತೆ. ಯಾರ್ಯಾರು ಎಕ್ಸೆಂಪ್ಷನ್, ಪ್ರಿಸೈಡಿಂಗ್ ಆಫೀಸರ್ ಎಕ್ಸೆಂಪ್ಷನ್ ಇರ್ತಾರೆ, ಹಾಗೆ ಸ್ಪ್ಲಿಟ್ ಅನ್ನು ಕೂಡ ಇಲ್ಲಿ ರಿಮೂವ್ ಮಾಡಲಾಗಿದೆ. ಸೊ ಇದಿಷ್ಟು ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ. ಇದರ ಬಗ್ಗೆ ಒಂದು ಕ್ವಶನ್ ಅನ್ನ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ಆಂಟಿ ಡಿಫೆಕ್ಷನ್ ಲಾ ಇನ್ ಇಂಡಿಯಾ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. The 10th schedule was added to the constitution by 52nd Constitutional Amendment Act 1985. This is the right answer because 52nd Constitutional Amendment Act ಇಂದನೇ ತಗೊಂಬಂದಿದ್ದು. ನಂತರ ಸೆಕೆಂಡ್ ಒನ್, 91st Constitutional Amendment Act capped the size of the Council of Ministers to exactly 10% of the total strength of the Lok Sabha. This statement is wrong. Why? Because ಇಲ್ಲಿ ನಾವು ನೋಡ್ಕೊಂಡ್ವಿ 15% of the ಟೋಟಲ್ ಲೋಕಸಭಾ ಸ್ಟ್ರೆಂತ್ ಗಿಂತ ಜಾಸ್ತಿ ಇರಬಾರದು ಅಂತ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೊ ಆನ್ಸರ್ 1 ಓನ್ಲಿ ಇಸ್ ದ ರೈಟ್ ಆನ್ಸರ್. ಇನ್ನೊಂದು ಕ್ವಶನ್ ಅನ್ನ ನಾವು ನೋಡ್ಕೊಂಡ್ರೆ, ಅಂಡರ್ ದ ಕರೆಂಟ್ ಪ್ರಾವಿಷನ್ ಆಫ್ ದ 10th schedule, a merger of a political party is considered legally valid and immune from disqualification only if answer ಬಂದು at least 2/3 of the legislature's party members agree to merge. ಮರ್ಜ್ ಆದಾಗ ಮಾತ್ರ ಅವರು ಡಿಸ್ಕ್ವಾಲಿಫೈನ ಆಗಲ್ಲ. ಸೊ ಕ್ವಶನ್ ಮೀನಿಂಗು ಅದೇನೆ. ಅಂಡರ್ ದ ಕರೆಂಟ್ ಪ್ರಾವಿಷನ್ ಆಫ್ ದ 10th schedule, merger of a political party is considered legally valid and immune. ಅಂದ್ರೆ ಅವರು ಡಿಸ್ಕ್ವಾಲಿಫೈ ಆಗಲ್ಲ. ಯಾವಾಗ ಅಂತ ಕೇಳಿದ್ದಾರೆ. ಸೊ ಆನ್ಸರ್ 2/3 ಆಫ್ ದ ಮೆಜಾರಿಟಿ ಬಂದಾಗ ಇವರು ಡಿಸ್ಕ್ವಾಲಿಫೈನ ಆಗಲ್ಲ. ಸೊ ಇದಿಷ್ಟು ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ. ಎಕ್ಸಾಮ್ ಅಲ್ಲಿ ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ಡೈರೆಕ್ಟ್ ಕ್ವಶನ್ ಗಳು ಅರೈಸ್ ಆಗುತ್ತೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇರೋದ್ರಿಂದ ಅಥವಾ ಫ್ಯಾಕ್ಚುಯಲ್ ಬೇಸಿಸ್ ಇಂದ ಈಗ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಗಳನ್ನ ಕೇಳ್ತಿರೋದ್ರಿಂದ ಇಲ್ಲಿ ನಾವೇನ್ ನೋಡಿದಂತಹ ಅಮೆಂಡ್ಮೆಂಟ್ ಗಳು ಇಂಪಾರ್ಟೆಂಟ್, ಹಾಗೆಯೇ ಇಲ್ಲಿ ನಾವು ನೋಡಿದಂತಹ ಪ್ರಾವಿಷನ್ಸ್ ಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟು ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ. ಅದ್ರ ಜೊತೆಗೆ
ಸೊ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.